ಚಿಕ್ಕಬಳ್ಳಾಪುರ ಪತ್ರಕರ್ತರ ಭವನದಲ್ಲಿ ಇಂದು ನಡೆದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಜಿಲ್ಲಾ ಗ್ಯಾರಂಟಿ ಸಮಿತಿ ಅಧ್ಯಕ್ಷ ಯಲುವಹಳ್ಳಿ ರಮೇಶ್, ದೇವರಾಜು ಅರಸು ಕಾಲದಲ್ಲಿ ಮಾಡಿರುವ ಆಯೋಗದ ವರದಿಯಲ್ಲಿ ಮೊದಲ ಸ್ಥಾನದಲ್ಲಿ ಲಿಂಗಾಯತ ಸಮುದಾಯ, ಎರಡನೇ ಸ್ಥಾನದಲ್ಲಿ ಒಕ್ಕಲಿಗರು, ಮೂರನೇ ಸ್ಥಾನದಲ್ಲಿ ಕುರುಬ ಸಮುದಾಯವಿತ್ತು. ಆದರೆ ಕಾಂತರಾಜು ಆಯೋಗ ಉಲ್ಟಾಪಲ್ಟಾ ಮಾಡಿದೆ. ಕನಿಷ್ಠ 10 ವರ್ಷಕ್ಕೊಮ್ಮೆ ಜಾತಿ ಗಣತಿ ಮಾಡಬೇಕು. ಕಳೆದ 15 ವರ್ಷಗಳ ಹಿಂದೆ ಕಾಂತರಾಜು ಆಯೋಗ ರಚನೆ ಮಾಡಿದರು. ಎಲ್ಲ ಸಮುದಾಯಗಳ ಸಾಮಾಜಿಕ ಶೈಕ್ಷಣಿಕ ಮೀಸಲಾತಿ ಬಗ್ಗೆ ಒಂದು ವರದಿ ಸರ್ಕಾರಕ್ಕೆ ಕೊಟ್ಟಿದ್ದರು. ವರದಿಯನ್ನು ರಾಜ್ಯ ಒಕ್ಕಲಿಗರ ಸಂಘದಿಂದ ಪರಿಶೀಲಿಸಿ ಅದು ಬಹಳಷ್ಟು ಅವೈಜ್ಞಾನಿಕವಾಗಿದೆ. ಇದು ಸರಿಯಿಲ್ಲ. ನಮಗೆ ಸರಿಯಾದ ವೈಜ್ಞಾನಿಕವಾದ ಮೀಸಲಾತಿ, ಸಾಮಾಜಿಕವಾಗಿ, ಶೈಕ್ಷಣಿಕವಾಗಿ, ಆರ್ಥಿಕವಾಗಿ ಎಲ್ಲ ರೀತಿಯಲ್ಲೂ ಎಲ್ಲ ಸಮುದಾಯಗಳಿಗೂ ನ್ಯಾಯಯುತವಾದ ಒಂದು ಮೀಸಲಾತಿ ಸಮೀಕ್ಷೆಯನ್ನು ನೂತನವಾಗಿ ಮಾಡಬೇಕೆಂದು ಕೇಂದ್ರ ಒಕ್ಕಲಿಗರ ಸಂಘದಿಂದ ಸರ್ಕಾರಕ್ಕೆ ಒತ್ತಾಯಿಸಿದರು ಎಂದರು. ಲಿಂಗಾಯತ ಸಮುದಾಯದ ಶಾಮನೂರು ಶಿವಶಂಕರಪ್ಪ, ಕಾಂತರಾಜು ಆಯೋಗ ಕೊಟ್ಟಿರುವ ವರದಿ ಸರಿಯಲ್ಲ, ನೂತನವಾಗಿ ಮಾಡಬೇಕೆಂದು ಹೇಳಿದರು. ಪ್ರಬಲವಾದ ಸಮುದಾಯಗಳನ್ನು ಬಹಳಷ್ಟು ಅವೈಜ್ಞಾನಿಕವಾಗಿ ಸಮೀಕ್ಷೆಯಲ್ಲಿ ಉಲ್ಲೇಖಿಸಿದ್ದಾರೆ. ನಿಮ್ಮ ಹಾಗೂ ನಮ್ಮ ಸಮುದಾಯದವರು ಸೇರಿ ಸರ್ಕಾರಕ್ಕೆ ವೈಜ್ಞಾನಿಕವಾದ ಸಾಕ್ಷ್ಯಾಧಾರಿತವಾದ ಸಮೀಕ್ಷೆ ಮಾಡಬೇಕೆಂದು ತೀರ್ಮಾನ ಮಾಡಿ ಸರ್ಕಾರಕ್ಕೆ ಮನವಿ ಸಲ್ಲಿಸಿದ್ದು, ಸರ್ಕಾರ ನಮ್ಮ ಮನವಿ ಆಲಿಸಿ ನಿವೃತ್ತ ಮುಖ್ಯ ನ್ಯಾಯಾಧೀಶರ ನೇತೃತ್ವದಲ್ಲಿ ಹೊಸ ಸಮೀಕ್ಷೆ ಮಾಡಬೇಕೆಂದು ತೀರ್ಮಾನ ಮಾಡಿದೆ. ಇಂದಿನಿಂದ ಸಮೀಕ್ಷೆ ಪ್ರಾರಂಭವಾಗಿದೆ. ಒಕ್ಕಲಿಗ ಸಮುದಾಯದವರು ಸುಮಾರು 168 ವರ್ಗಗಳಿದ್ದು ಎಲ್ಲರೂ ಒಕ್ಕಲಿಗ ಅಂತ ನಮೂದಿಸುವಂತೆ ಮನವಿ ಮಾಡಿದರು. ಕನಿಷ್ಠ 10 ವರ್ಷಗಳಿಗೊಮ್ಮೆ ಜಾತಿ ಗಣತಿ ಮಾಡಬೇಕು. ಯಾಕಂದರೆ ಭಾಳಷ್ಟು ಜನ ಹೊಸಬರು ಹುಟ್ಟಿರ್ತಾರೆ, ಮಕ್ಕಳು ಭಾಳಷ್ಟು ಜನ ಹುಟ್ಟಿರ್ತಾರೆ, ಕೆಲವು ಸತ್ತಿರ್ತಾರೆ ವಯಸ್ಸಾದವರು. ಈ ಥರ ಬದಲಾವಣೆಗಳಾಗಿರ್ತದೆ. ಆ ಒಂದು ಕಾರಣದಿಂದ ಸರ್ಕಾರದ ನಿಯಮಾವಳಿ ಪ್ರಕಾರ 10 ವರ್ಷಕ್ಕೊಮ್ಮೆ ಜಾತಿ ಗಣತಿ ಮಾಡಬೇಕು ಅಂತ. ಕಾಂತರಾಜು ವರದಿದು 14 ವರ್ಷಗಳ ಹಿಂದೆ ಮಾಡಿರೋದು. ತೌಡನಹಳ್ಳಿ ರಮೇಶ್, ಸಿಟಿವಿ ನ್ಯೂಸ್, ಚಿಕ್ಕಬಳ್ಳಾಪುರ.